ಆತ ರಾಜ ಚಲೋ ಆತ ಅರಮನೆಯನ್ನು ಕಟ್ಟಿದ. ಬಹಳ ಭವ್ಯವಾದ ಕಟ್ಟಿಗೆ ಅರಮನೆಯನ್ನು ಕಟ್ಟಿದ. ಅಂತ ರಾಜನಿಗೆ ಬೇಕಾದವ ಎಲ್ಲಾ ಜನ ಒಂದ್ ದಿವಸ ಇಬ್ಬರು ಅರಮನೆಗೆ ಬಂದು ಕೇಳ್ಕೊಂಡ್ರು ರಾಜರ ಬಗ್ಗೆ ಆಶ್ರಯ ಕೊಡ. ಅವಾಗ ರಾಜ ಅಂತ ಆಗಲೇ ಇರಬಹುದು ಅಂತ ಅಷ್ಟೊತ್ತಿಗೆ ಅಲ್ಲೇ ಇರುವಂತಹ ಹಕ್ಕಿಗಳು ರಾಜರೇ ಎಲ್ಲರನ್ನ ಅವಕಾಶ ಕೊಡು, ಆದ್ರೆ ಮಾತ್ರ ಅವರನ್ನ ಮಾತ್ರ ಅವಕಾಶ ಕೊಡಕ್ಕೆ ಹೋಗಬೇಡ. ರಾಜ ಅಂತ ಎಲ್ಲರಿಗೂ ಅವಕಾಶ ಕೊಡ್ತೀನಿ, ಆದ್ರೆ ಎಲ್ಲರನ್ನ ಅವಕಾಶ ಕೊಡು, ನನ್ನನ್ನು ಏನು ಅಪಾಯ ಇಲ್ಲ. ಆಗ ಅವರಿಬ್ಬರನ್ನು ಬಂದಾರಲ್ಲ, ಆ ಬಂದರಿಗೆ ಅವಕಾಶ ಕೊಡಬೇಡ, ಅವರಿಗೆ ಅವಕಾಶ ಕೊಟ್ಟು ಅರಮನೆ ಹೋಗ್ಬಿಡು. ನೀನೇ ನಾಶ ಆಗಬಿಡ್ತೀವಿ, ನೀನು ಅರಮನೆ ನಾಶ ಆಗ್ತದೆ. ರಾಜ ಅಂತ ಅಂತದೇನಲ್ಲ, ಅವ್ರು ಮಾತ್ರ ಬಹಳ ಸಣ್ಣವರಲ್ಲ, ಇಷ್ಟೇ ಸಣ್ಣವರಲ್ಲ, ಎಷ್ಟೇ ಸಣ್ಣ ಇರ್ಬೋದು, ಆಗ ನೋಡ್ತಾ ಇರೋದು ಅರಮನೆ ಇಲ್ಲ. ರಾಜ ಮಾತು ಹೊಡ್ತಾರೆ ಹಾಕೊಂಡಿಲ್ಲ, ಅದೇನು ಮಾಡ್ತಾರೆ, ನಾನಿಂದ ಭವ್ಯ ಅರಮನೆ, ಅವ ಮಾತ್ರ ಸಣ್ಣ, ಅವೇ ಮಾಡ್ತಾರೆ. ಆ ಹಕ್ಕಿ ಹೊತ್ತು ನೋಡ್ತಾ ಇರೋದು, ನನ್ನ ಮಾತು ಕೇಳದೆ ನೀವು ಅರಮನೆ ಭದ್ರಾಗಿರ್ತದೆ, ನನ್ನ ಮಾತು ಬರೆಸಿ ಅರಮನೆ ಹೋಗಿ ಬಿಡ್ತಾರೆ. ರಾಜ ಅದೇ ಮಾಡ್ಕೊಂಡು ತಿಳ್ಕೊಂಡ. ಸಣ್ಣ ಗೆದ್ದಲಿತ್ತು, ಏನು ಗೆದ್ದಲು, ಆ ಗೆದ್ದಲು ಬಂದಿತ್ತು. ಆ ಗೆದ್ದಲಿಗೆ ರಾಜ ಅವಕಾಶ ಕೊಟ್ಟು ಹೀಗೆ ದಿನಗಳು ಕಳೆದು, ಮಾಸಗಳು ಕಳೆದು, ವರ್ಷಗಳು ಕಳೆದು, ಕೊನೆಗೆ ರಾಜಕ್ಕೆ ನೆನಪಾಯಿತು. ಬಹಳ ದಿವಸಗಳ ಹಿಂದೆ, ತಿಂಗಳ ಹಿಂದೆ ಇಬ್ಬರು ಗೆದ್ದಲು ಬಂದಿದ್ರು. ಅರಮನೆ ತಮ್ಮ ನೋಡ್ತೇನೆ ಸಿಗುತ್ತಾ ಇಲ್ಲ, ಎಲ್ಲಲ್ಲ ಸೈನಿಕರು ಹೇಳ ಅವ್ರನ್ನ ಹುಡ್ಕೊಂಡು ಬರ್ರಿ, ಅವ್ರ ಹೆಂಗದ ಕೇಳ್ಕೊಂಡು ಬರೋಣ. ಅವಾಗ ಅವರೇ ಎರಡು ಬಂದಿದ್ದ ಗೆದ್ದಲು, ಆ ಎರಡಲ್ಲ ಸಾವಿರ ಆಗಿ ಬಿಟ್ಟಿದ್ರು. ಹುಡುಕ್ಬೇಕಂತ ತಿಳ್ಕೊಂಡು ಈಗ ಮುಡ್ತಾರ ಗೋಡಿಗೆ, ಗೋಡಿ ಬಿಡಾಕ್ಸ್ಬೇಕು, ಎಲ್ಲೆಲ್ಲಿ ಮುಡ್ತಾರ ಎಲ್ಲ ಬಿಡಾಕ್ಸ್ಬೇಕು. ಯಾಕೆ ಎರಡು ಗೆದ್ದಲ ಸಾವಿರ ಆಗಿತ್ತು, ಸಾವಿರ ಎಲ್ಲಾ ಕಲಿಗೆ ಒಳಗಿಂದ ತಿನ್ನಾಕ್ ಶುರು ಮಾಡಿದ್ರು. ಕಟ್ಟಿಗೆ ಅರಮನೆ ಕೊಳ್ಳಾಗಿತ್ತು. ಈಗ ಮುಟ್ಟಿದಲ್ಲಿ ಬಿಡಾಕ್ಸ್ಬೇಕು, ಎಲ್ಲೆಲ್ಲಿ ಮುಡ್ತಾರ ಬಿಡಾಕ್ಸ್ಬೇಕು. ಇಡೀ ಅರಮನೆ ಹೋಗೇ. ಅವಾಗ ಎಲ್ಲಿ ಸಿಗ್ತಾರ ಎಲ್ಲಾ ಕಡೆ ತುಂಬಿದ್ರು. ಅವಾಗ ರಾಜನ ಗೊತ್ತಾಯ್ತು, ಹಕ್ಕಿ ಮಾತನ್ನ ಕೇಳಿಲ್ಲ, ಅದಕ್ಕೆ ನನ್ನ ಅವಸ್ಥೆ ಆಯ್ತು. ಹಾಗ ನಮ್ಮ ಜೀವನದಲ್ಲಿ ಆ ರಾಜನ ಅರಮನೆಯಲ್ಲಿ ಯಾವ್ಯಾವ ಗೆದ್ದಲು ಬಂದು ಇಡೀ ಅರಮನೆ ನಾಶ ಮಾಡಿದ್ರು. ಹಾಗ ನಮ್ಮ ದೇಹವಂತ ಅರಮನೆಯಲ್ಲಿ ಎರಡು ಗೆದ್ದಲು ಬರ್ತಾವ, ಆ ಕಸ ಬಂದು ಇಡೀ ಎಲ್ಲವನ್ನ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಆ ಹಕ್ಕಿ ಹೇಳ್ದಂಗ ಆ ಗೆದ್ದಲನ್ನ ಹೊರಗೆ ಹಾಕಬಹುದು. ಹಾಗ ಸಂತೆ ಬರ್ತಾರ ನಮ್ಮ ಕಸವನ್ನ ಹೊರಗೆ ಹಾಕಬಹುದು.